ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನ ದಿಢೀರಂತ ಹೇಗೆ 5 ನಿಮಿಷದಲ್ಲಿ ನಾವು ಪ್ರಿಪೇರ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ನಿಮಗೆ ಅರ್ಥ ಆಗುತ್ತೆ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದು ಮಾವಿನಕಾಯಿ ಸೀಸನ್ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಈ ಮಾವಿನಕಾಯಿ ಸೀಸನ್ನಲ್ಲಿ ಎಲ್ಲರ ಮನೇಲೂ ಮಾವಿನಕಾಯಿ ಇದ್ದೇ ಇರುತ್ತೆ. ಸೊ ಈ ಮಾವಿನಕಾಯಿನ ಬಳಸ್ಕೊಂಡು ದಿಢೀರಂತ ಮಧ್ಯಾಹ್ನದ ಊಟಕ್ಕಾಗಿರ್ಬೋದು, ತಿಂಡಿಗಾಗಿರ್ಬೋದು, ದಿಢೀರಂತ ನಾವು ಹೇಗೆ ಮಾಡ್ಕೊಳ್ಳೋದು, ಒಂದು 3 ವಸ್ತುಗಳನ್ನ ಬಳಸ್ಕೊಂಡು ದಿಢೀರಂತ ಉಪ್ಪಿನಕಾಯಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಫ್ರೆಂಡ್ಸ್, ಮೊದಲು ನಾವು ಈ ಹುಳಿ ಇರ್ತಕ್ಕಂಥ ಮಾವಿನಕಾಯಿನ ತೊಗೋಬೇಕಾಗುತ್ತೆ. ಯಾವುದೇ ರೀತಿ ಕೆಲವು ಮಾವಿನಕಾಯಿಗಳು ಸ್ವೀಟ್ ಇರುತ್ತೆ. ಈಗ ತೋತಾಪುರಿ ಇರ್ಬೋದು, ಇನ್ನು ಕೆಲವಷ್ಟು ಮಾವಿನಕಾಯಿನಲ್ಲಿ ಸ್ವೀಟ್ ಅಂಶ ಜಾಸ್ತಿ ಇರುತ್ತೆ. ಸೊ ಅದು ಅಷ್ಟು ಚೆನ್ನಾಗಿರಲ್ಲ ಅಂತಲೇ ಹೇಳ್ಬೋದು. ಈ ಥರ ನಿಮಗೆ ಹುಳಿ ಜಾಸ್ತಿ ಇರೋವಂಥ ಮಾವಿನಕಾಯಿನ ತಗೊಂಡು ಈ ಉಪ್ಪಿನಕಾಯಿನ ಮಾಡೋದ್ರಿಂದ ಇದು ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಮಾವಿನಕಾಯಿನ ನಾವು ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕಾಗುತ್ತೆ. ಬನ್ನಿ ಇವಾಗ ಮಾವಿನಕಾಯಿ ತೊಳ್ಕೊಂಡು ಪೀಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮಾವಿನಕಾಯಿನ ಚೆನ್ನಾಗಿ ತೊಳ್ಕೊಂಡು ಪೀಸ್ ಮಾಡ್ಕೊತಾ ಇದ್ದೀನಿ. ಈ ಚಿಕ್ಕ ಪೀಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಯಾಕೆಂದರೆ ಚಿಕ್ಕ ಪೀಸ್ ಆದರೆ ಉಪ್ಪು ಖಾರ ಚೆನ್ನಾಗಿ ಅದಕ್ಕೆ ಅಬ್ಸರ್ವ್ ಆಗುತ್ತೆ, ಆಮೇಲೆ ಟೇಸ್ಟು ಕೂಡ ಚೆನ್ನಾಗಿ ಕೊಡುತ್ತೆ. ಎಲ್ಲ ಪೀಸಸ್ಸು ಈವನ್ ಆಗಿದ್ದರೆ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈಗ ನಾನು ಹಚ್ಕೊತಾ ಇದ್ದೀನಿ. ಇದರಲ್ಲಿ ಮಾವಿನಕಾಯಲ್ಲಿ ಚಟ್ನಿ ಕೂಡ ಮಾಡ್ಬೋದು, ಚಿತ್ರಾನ್ನ ಕೂಡ ಮಾಡ್ಬೋದು. ಸೊ ನೋಡಿ, ಕಟ್ ಮಾಡ್ಕೊಂಡಿದ್ದಾಗಿದೆ. ಈ ಸೈಜಲ್ಲಿ ಎಲ್ಲನೂ ಈವನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಚಿಕ್ಕದು ಅಲ್ಲ, ದೊಡ್ಡದು ಅಲ್ಲ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ. ಇದನ್ನು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀವೋ ಅಷ್ಟು ನಮಗೆ ಖಾರ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈಗ ಇದಕ್ಕೆ ಏನೇನು ಬೇಕು 3 ಪದಾರ್ಥ ಅಂತ ಹೇಳಿದ್ನಲ್ಲ, ನೋಡಿ, MTR ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 3 ಗೆಡ್ಡೆ ಬೆಳ್ಳುಳ್ಳಿ. ನೀವು ಬೆಳ್ಳುಳ್ಳಿ ಜಾಸ್ತಿ ಇಷ್ಟಪಡದೇ ಇರೋರು ಕಡಿಮೆನೂ ಹಾಕೋಬೋದು. ಆದರೆ ಬೆಳ್ಳುಳ್ಳಿ ಎಷ್ಟು ಹಾಕ್ತೀರಾ ಅಷ್ಟು ಉಪ್ಪಿನಕಾಯಿ ಟೇಸ್ಟ್ ಬರುತ್ತೆ. ಕೆಲವರಿಗೆ ಪೂರ್ತಿ ಬೆಳ್ಳುಳ್ಳಿನೇ ಇಷ್ಟ ಆಗೋಲ್ಲ, ಅಂಥವ್ರು ಕೂಡ ಇವೆರಡನ್ನೇ ಬಳಸ್ಕೊಂಡು ಮಾಡ್ಕೋಬೋದು. ಬಟ್ ಉಪ್ಪಿನಕಾಯಿ ಅಷ್ಟು ಟೇಸ್ಟ್ ಬರೋಲ್ಲ ಫ್ರೆಂಡ್ಸ್. ಈ 3 ಬಳಸ್ಕೊಂಡು ಇದಕ್ಕೆ ಈ ಉಪ್ಪಿನಕಾಯಿಗೆ ಮಾವಿನಕಾಯಿ ಮತ್ತು ಈ 3 ಇಂಗ್ರೀಡಿಯೆಂಟ್ಸ್ ಇಷ್ಟನ್ನ ಬಳಸ್ಕೊಂಡು ನಾವು ದಿಢೀರಂತ ಮಾಡ್ಕೋಬೋದು. ಈಗ ನೋಡಿ, ಈ ಥರ ಒಂದು ಬಟ್ಲು ತೊಗೊಂಡಿದ್ದೀನಿ. ಆ ಬಟ್ಲಿಗೆ ಹೆಚ್ಚಿರೋಂಥ ಮಾವಿನಕಾಯಿನೆಲ್ಲ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ಬಟ್ಲಿಗೆ ಮಾವಿನಕಾಯಿ ಪೀಸ್ಗಳನ್ನ ಏನು ಮಾಡ್ಕೊಂಡಿದ್ದೀವಿ, ಆ ಪೀಸ್ಗಳನ್ನು ಈ ಬಟ್ಲಿಗೆ ಮಾಡಿಕೊಂಡು ಹಾಕ್ಕೊಂಡು, ಆಮೇಲೆ ನಾವೇನು ಉಪ್ಪು ತೊಗೊಂಡಿದ್ದೀವಿ ಆ ಉಪ್ಪನ್ನು ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಖಾರದ ಪುಡಿ. ಇದನ್ನು ಅಷ್ಟೇ ನಿಮಗೆ ಖಾರ ಎಷ್ಟು ಬೇಕು ಅನಿಸುತ್ತೋ ಅಷ್ಟಕ್ಕೆ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಖಾರ ಜಾಸ್ತಿ ಇದ್ರೂ ಇದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆಮೇಲೆ ನಾವು ಬೆಳ್ಳುಳ್ಳಿ ಏನು ತೊಗೊಂಡಿದ್ವಿ ಅದನ್ನು ನಾನು ಈ ಥರ ಜಜ್ಕೊಂಡಿದ್ದೀನಿ. ಇಲ್ಲಿ ಸಿಪ್ಪೆ ಏನು ತೆಗೆ ಅವಶ್ಯಕತೆ ಇರೋದಿಲ್ಲ, ಯಾಕೆಂದರೆ ಸಿಪ್ಪೆಯಲ್ಲೇ ಅದು ಟೇಸ್ಟ್ ಚೆನ್ನಾಗಿರೋದು. ಸಿಪ್ಪೆ ಇದ್ರೇ, ಸಿಪ್ಪೆ ತೆಗೆದರೆ ಈ ಥರ ಜಜ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ, ಚಚ್ಚಿರೋಂಥ ಬೆಳ್ಳುಳ್ಳಿ. ಸೊ ಇನ್ನು ಸ್ವಲ್ಪ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಇದು ಮುಂದೆ ಸೇರಿಸ್ಕೊತೀನಿ. ಅದು ಯಾವಾಗ ಅಂತ ನೀವು ವಿಡಿಯೋ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಲ್ಲ ಮಾವಿನಕಾಯಿ ಹೋಳುಗಳಿಗೂ ಖಾರ ಉಪ್ಪು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಮಾಡಿ ನೋಡಿ. ಬೇಕಾದರೆ ನೀವು ಅಂಗಡಿಯಿಂದ ತಂದು ಉಪ್ಪಿನಕಾಯಿ ತಿಂದರೆ ರುಚಿಗಿಂತ ಈಗ ದಿಢೀರಂತ ನಾವು ಮಾಡ್ಕೊಳ್ಳೋ ಉಪ್ಪಿನಕಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ.
ಮತ್ತು ಚಿಕ್ಕ ಮಕ್ಕಳಿದ್ರಂತೂ ಅದನ್ನು ಬರೀ ಊಟಕ್ಕೆ ಅಂತ ಅಲ್ಲ, ಬರೀ ಬಟ್ಲಿಗೆ ಹಾಕ್ಕೊಂಡು ಅದನ್ನೇ ತಿಂದುಬಿಡ್ತಾರೆ. ಆ ಥರ ಟೇಸ್ಟ್ ಇರುತ್ತೆ. ನನಗಂತೂ ಈ ದಿಢೀರ್ ಉಪ್ಪಿನಕಾಯಿ ತುಂಬಾ ಇಷ್ಟ ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲ ಮಿಕ್ಸ್ ಆಗಬೇಕು. ಈ ಥರ ಉಪ್ಪು, ಖಾರದ ಪುಡಿ, ಬೆಳ್ಳುಳ್ಳಿ ಎಲ್ಲ ಈವನ್ನಾಗಿ, ಮಾವಿನಕಾಯಿ ಪೀಸ್ ಏನಿರುತ್ತೆ ಅದಕ್ಕೆ ಎಲ್ಲ ಈವನ್ನಾಗಿ ಆಗಬೇಕು. ಆ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಟೇಸ್ಟ್ ನೋಡಿಬಿಟ್ಟು ನೀವು ಮತ್ತೆ ಉಪ್ಪು ಖಾರ ಯಾವುದು ಕಡಿಮೆ ಇದೆ ಈಗ ನಾವು ಸೇರಿಸ್ಕೋಬೋದು. ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಹೋಳು ತಿಂದರೆ ನಿಮಗೆ ಏನು ಕಡಿಮೆ ಇದೆ ಇದರಲ್ಲಿ ಅಂತ ಗೊತ್ತಾಗುತ್ತೆ. ಆವಾಗ ಯಾವುದು ಕಡಿಮೆ ಇದೆ, ಉಪ್ಪು ಅಥವಾ ಖಾರನ ಏನು ಕಡಿಮೆ ಇದೆ ನೋಡಿಕೊಂಡು ಈಗ ಮತ್ತೆ ಇದಕ್ಕೆ ಸೇರಿಸ್ಕೋಬೋದು. ಇಲ್ಲಿ ನನಗೆ ಎಲ್ಲ ಸರಿಯಾಗಿರೋದ್ರಿಂದ ನಾನು ಏನು ಸೇರಿಸ್ತಾ ಇಲ್ಲ. ಸೊ ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ಸಿಂಪಲಾಗಿ ಒಂದು ಒಗ್ಗರಣೆ ಕೊಟ್ಟರೆ ಉಪ್ಪಿನಕಾಯಿ, ದಿಢೀರ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗುತ್ತೆ ಫ್ರೆಂಡ್ಸ್. ಬನ್ನಿ ಒಗ್ಗರಣೆ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆಗೆ ಬೇಕಾಗಿದೆ ಕರ್ಬೇವಿನ ಸೊಪ್ಪು, ಆವಾಗಲೇ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಅರ್ಧ ಹಾಕ್ಕೊಂಡು ಇನ್ನು ಅರ್ಧ ಇಟ್ಟಿಟ್ಕೊಂಡಿದ್ದೀನಿ, ಸಾಸಿವೆ, ಇಷ್ಟೇ ಬೇಕಾಗಿರೋದು. ಈಗ ಸಾಸಿವೆ ಹಾಕ್ಕೊತೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಆಮೇಲೆ ಇದು ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೀವು ಇದಕ್ಕೆ ಹಿಂಗು ಕೂಡ ಸೇರಿಸ್ಕೋಬೋದು. ಹಿಂಗೆ ಇಷ್ಟ ಇರೋರು ಸೇರಿಸ್ಕೋಬೋದು. ಬಟ್ ನಮ್ಮ ಮನೇಲಿ ಯಾರೂ ಹಿಂಗೆ ತಿನ್ನೋದಿಲ್ಲ, ಅದ್ರ ಫ್ಲೇವರ್ ಯಾರಿಗೂ ಆಗೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಹಿಂಗೆ ಬಳಸ್ತಾ ಇಲ್ಲ. ನೀವು ಬೇಕಾದ್ರೆ ಹಿಂಗೆ ಹಾಕಿದ್ರೆ, ಹಿಂಗೆ ಇಷ್ಟಪಡೋರು ಹಿಂಗೆ ಹಾಕ್ಕೊಂಡ್ರೆ ಉಪ್ಪಿನಕಾಯಿ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸ್ಟೋರ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಈಗ ಒಗ್ಗರಣೆ ಆಗಿದೆ. ಈ ಒಗ್ಗರಣೆಗೆ ಈಗ ಮಿಕ್ಸ್ ಮಾಡಿರೋಂಥ ಉಪ್ಪಿನಕಾಯಿನ ಹಾಕ್ಕೊತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿಕೊಂಡು ಮಿಕ್ಸ್ ಆಗಿರೋ ಮಾವಿನಕಾಯಿ ಹೋಳುಗಳನ್ನ ಇದರಲ್ಲಿ ಸೇರಿಸ್ಕೋಬೇಕು ಫ್ರೆಂಡ್ಸ್. ಈಗ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು, ಆ ಕಲ್ಲರೇ ಎಷ್ಟೋ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ. ಇದನ್ನು ನೀವು ಫ್ರಿಜ್ನಲ್ಲಿ ಕೂಡ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ಎಷ್ಟು ದಿವಸ ಬೇಕಾದರೂ ಇರುತ್ತೆ ಫ್ರಿಜ್ನಲ್ಲಿಟ್ಟರೆ. ನಿಮ್ಮ ಮನೆಯಲ್ಲಿ ಮಾವಿನಕಾಯಿ ಏನಾದರೂ ಜಾಸ್ತಿ ಇತ್ತು ಅಂದರೆ ನೀವು ಆ ಮಾವಿನಕಾಯಿ ಎಷ್ಟಿದೆ ಅಷ್ಟೂ ಈ ಥರ ಉಪ್ಪಿನಕಾಯಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಎಷ್ಟು ದಿನ ಬೇಕಾದರೂ ಇಟ್ಕೊಬೋದು. ಒಂದು ಏರ್ ಟೈಟ್ನ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಎಷ್ಟು ದಿವಸ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬಟ್ ನಾನು ಹೇಳೋದೇನು ಅಂದರೆ ಎರಡೆರಡೇ ಮಾವಿನಕಾಯಿನ ಈ ಥರ ಇನ್ಸ್ಟೆಂಟಾಗಿ ಹಾಕ್ಕೊಂಡು ತಿನ್ನೋದ್ರಿಂದ ಅಥವಾ ಯೂಸ್ ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಉಪ್ಪಿನಕಾಯಿ ಯಾವ ರೀತಿ ಇದೆ ಅಂತ ನೋಡಿ. ಉಪ್ಪಿನಕಾಯಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇನ್ಸ್ಟೆಂಟ್ ಉಪ್ಪಿನಕಾಯಿ ಮ್ಯಾಂಗೋ ಪಿಕಲ್ ರೆಡಿಯಾಗಿದೆ. ಇದನ್ನು ನೀವು ಈಗ ಡೈರೆಕ್ಟಾಗಿ ಊಟಕ್ಕೆ ಬಳಸ್ಕೋಬೋದು ಫ್ರೆಂಡ್ಸ್. ಬೇರೆ ಉಪ್ಪಿನಕಾಯಿಗಳಾದರೆ ವಾರಾನುಗಟ್ಟಲೆ ಇಟ್ಟು ಆಮೇಲೆ ಬಳಸಬೇಕಾಗುತ್ತೆ. ಬಟ್ ಇದನ್ನು ಆಗಲ್ಲ,
ಈಗ ನೀವು ಮಾಡಿದ್ದೀರಾ ಅಂದರೆ ನೀವು ಈಗ ಡೈರೆಕ್ಟಾಗಿ ಊಟಕ್ಕೆ ಸರ್ವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲ ಖಂಡಿತವಾಗ್ಲೂ ನೀವು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಟ್ರೈ ಮಾಡಿ ನೀವೇ ಹೇಳ್ತೀರಾ. ಹೆಂಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ವಿಡಿಯೋಗಳನ್ನ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ನಾನೊಬ್ಬ ಚಿಕ್ಕ ಯೂಟ್ಯೂಬರ್. ನಿಮ್ಮ ಸಪೋರ್ಟು ತುಂಬ ಅಗತ್ಯ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಉಪ್ಪಿನಕಾಯಿ ಹೇಗೆ ಬಂತು ಅಂತ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.